ಅದು ಹೌದನ ನೋಡ ನಂದನ ನೋಡೈತಿ ಅದು ಇಲ್ಲಿ ಜಾಸ್ತಿ ಮಾಡಂತಂದು ನಾವು ಬೇಡಿಕೆ ಅಂತೀವಿ ಸರ. ಈಗ ಇಲ್ಲಿ ನಾವು ಹೊಲಕ್ಕೆ ಹೋದ್ರೆ ಈಗ 3 ತಾಸು 4 ತಾಸು ಮಾಡಿ ಬಂದ್ರೆ ನಮಗೆ ಒಂದು 5 ಗಂಟೆಗೆ ಹೋದ್ರೆ ಮನೆ ಕೆಲಸನಾಗಲ್ರಿ ಸರ. ನಮಗೆ ಈಗ ನಮಗೆ ಹೆಚ್ಚಿಗೆ ಏನ ಹಾಕಿ ಕೊಟ್ರೆ ನಾವು ಮಾಡುತ್ತೀವಿ ಸರ. ಸಿಗಲ್ಲ ಇಲ್ಲಿ ಜಾಸ್ತಿ ಮಾಡಂತಂದು ನಾವು ಬೇಡಿಕೆ ಅಂತೀವಿ ಸರ. ಈಗ ಇಲ್ಲಿ ನಾವು ಹೊಲಕ್ಕೆ ಹೋದ್ರೆ ಈಗ 3 ತಾಸು 4 ತಾಸು ಮಾಡಿ ಬಂದ್ರೆ ನಮಗೆ ಮನೆ ಕೆಲಸನಾಗಲ್ರಿ ಸರ. ನಮಗೆ ಈಗ ನಮಗೆ ಹೆಚ್ಚಿಗೆ ಏನ ಹಾಕಿ ಕೊಟ್ರೆ ನಾವು ಮಾಡುತ್ತೀವಿ ಸರ್. ಪತ್ರ ಬನ್ನಿ ಫೋಟೋದಲ್ಲಿ ಸಿಗಲ್ಲ ಲ್ಯಾಂಡ್ ಶೇರ್ ಸಿಗ್ತದೆ. ಸರ ನಮ್ಮಲ್ಲಿ ಬೇಡಿಕೆ ಅಂದರೆ ನಾವು ಇಲ್ಲಿ ಗೌರ್ಮೆಂಟ್ ಕೆಲಸಕ್ಕೆ ಬರ್ತಾ ಇದೀವಲ್ಲ, ಇದು ದೇವ್ರ ಕೆಲಸ ಅಂತ ಬರ್ತಾ ಇದೀವಿ ನಾವು. ನಮ್ಗೆ ಹೊಲ್ದಾಗ ಕೆಲಸ ದುಡ್ಡು ಮಾಡಿದ್ರೆ 2 ಸಲ ಹೋಗಿ ಬರ್ತೀವಿ ನಾವು. ಅದು 600 ರೂಪಾಯಿ ಪಗಾರ ಆಗತ್ತೆ ರೀ. ನಾವು ಅದ್ರ ತಕ್ಕಂಗೆ ನಿಮ್ಗೆ ಗಿಟ್ಟಿದಂಗಾರ ಹಾಕೊಡ್ರಿ ಸರ. ಇದು 374 ರೂಪಾಯಿ ನಮ್ಗೆ ಸಾಲ್ತಾ ಇಲ್ರಿ. ಕೆಲಸ ಹೈವೇ ಐತ್ರಿ. ಇದು ನೆಲ ಕಡ್ದು ನಾವು ಹೊರಬೇಕಾರೆ ಕಾಲು ನಮಗೆ ನಿನ್ನೆದು ಹೋಗಿ ಬಂದೀವಲ್ಲ, ಕಾಲು ಹೇಳಕ್ ಬರೋಲ್ಲ ರೀ. ಮತ್ತು ನಮ್ಮ ಮನೆ ದೂರ ಅದಾವ್ರಿ. 2 ತಾಸು ಊಟಕ್ಕೆ ಬಿಡ್ತಾರ ಅನ್ನೋದಷ್ಟ ರೀ. ಭಾಳ ಹೈವೇ ಆಗತ್ತೆ ರೀ ಕೆಲಸ. ನಾವು ಈಗ ಈ ಕೂಲಿ ಸಾಲ್ತಾ ಇಲ್ಲ ಅಂತ ಕೇಳ್ಕೊತಾ ಇದೀವ್ರಿ. 600 ರೂಪಾಯಿ ಹಾಕೊಟ್ರೆ ಭಾಳ ಚಲೋ ಅನ್ಸತ್ರಿ ನಮ್ಗೆ. ಎನರ್ಜಿ ಕೆಲ್ಸಕ್ಕೆ ಹೋದ್ರೆ ನಮ್ಗೆ 374 ರೂಪಾಯಿ ಕೊಡ್ತಾರ್ರಿ. ಅದು ಕಂಟಿನ್ಯೂ ರೊಕ್ಕ ಬೀಳ್ತಾ ಇದೆ ರೀ. ಇದು ಸಾಲ್ತಾ ಇಲ್ಲ ರೀ ನಮ್ಮ ಪಗಾರ. ಅದು 2 ತಾಸಿಂದ್ರಿ ದುಡಿಮೆ. ಇದು 8 ತಾಸು ಕೊಡ್ತಾರಲ್ರಿ. 8 ತಾಸ್ನಾಗ 2 ತಾಸು ಊಟಕ್ಕೆ ಕೊಡ್ತಾರ್ರಿ ನಮ್ಗೆ. ಒಂದು ಬೆಳಗ್ಗೆ ಒಮ್ಮೆ ನಾಷ್ಟಕ್ಕೆ ಬಿಡ್ತಾರ್ರಿ, ಮಧ್ಯಾಹ್ನ ಊಟಕ್ಕೆ ಬಿಡ್ತಾರ್ರಿ. ಅದು ಸಾಲ್ತಾ ಇಲ್ರಿ ನಮಗೆ. ಬೆಳಗ್ಗೆ 8 ಗಂಟೆಗೆ ಬರ್ತೀವ್ರಿ, 5 ಗಂಟೆಗೆ ಹೋಗ್ತೀವಿ. ಮನೇನ ಕೆಲಸ ಏನು ಆಗಲ್ರಿ. ನಮಗೆ ಪಗಾರನ ಗಿಟ್ಟ ಇಲ್ಲ. ಇದು ನಮ್ಮ ಪಗಾರ ಸ್ವಲ್ಪ ಜಾಸ್ತಿ ಹಾಕಿ ಕೊಟ್ಟ ಭಾಳ ಚಲೋ ಅನ್ಸುತ್ತೆ. ಪಗಾರ 600 ರೂಪಾಯಿ ಆದ್ರೆ ಚಲೋ ಆಗತ್ರಿ. 600 ರೂಪಾಯಿ ಅಂತ ನಮ್ಮ ಬೇಡಿಕೆ ಐತ್ರಿ. ನೀವು ಕೊಟ್ಟಷ್ಟಂತೂ ನಮಗೆ ಬಿಡುಗಡಿಲ್ರಿ. ಈಗ ಬಂದ್ಬಿಟ್ಟಿವ್ರಿ ನಾವು, ಏನು ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವ್ರಿ. ಮತ್ತೆ ಏನು ಮಾಡೋಕ್ಕಾಗಲ್ರಿ. ಎನರ್ಜಿ ಕೆಲಸ ರೀ. ಮುಂಜಾನೆ ಹೋದ್ರೆ 9 ಗಂಟೆಗೆ ಬರ್ತಿದ್ರಿ ಸರ. 370 ರೂಪಾಯಿ ಕೊಡ್ತಿದ್ರಿ ಸರ. ಇಲ್ಲಿ ಮುಂಜಾನೆ 8 ಗಂಟೆಗೆ ಬಂದು 5 ಗಂಟೆ ಮಟ್ಟ ಕೆಲಸ ಮಾಡ್ತೀವಿ. ಅದ 374 ರೂಪಾಯಿ ಕೊಡ್ತಾರೆ ಸರ. ಅದಕ್ಕೆ ನಮಗೆ ದಯವಿಟ್ಟು ನಮಗೆ ಹೆಚ್ಚಿಗೆ ಪಗಾರ ಹಾಕಿ ಕೊಡ್ರಿ ಅಂತಂದು ಬೇಡಿಕೆ ಅಂತಿದ್ವಿ ಸರ. ಈಗ ಮುಂಜಾಲಿದ್ದ 8-10 ತಾಸು ಮಾಡಿಸ್ಕೊಂತಾರೆ ಸರ. ನಮಗೆ ಆ ಕುಟುಂಬಿಗೆ ಸಾಲಂಗಿಲ್ಲ. ನಮಗೆ ಹೆಚ್ಚಿಗೆ ಪಗಾರ ಹಾಕಿ ಕೊಟ್ರೆ ನಮಗೆ ಚಲೋ ಆಕೈತ್ರಿ ಸರ. ನೀವು
ನಿಮ್ಮ ಬೇಡಿಕೆಯನ್ನು ನಾವು ಬೇಡಿಕೆ ಅಂತೀವಿ ಮುಂದೆ. ಹ್ಞೂ 550 ರೂಪಾಯಿ ಕೊಡ್ತಾರೆ ಸರ್. ಹೊರಗೆ ಹೋದ್ರೆ ಗೊಂಡಿ ಕೆಲಸಕ್ಕೆ ಹೋದ್ರೆ ಟೈಮ್ಗೆ ಒಂದು ತಾಸು ಇದು ಮಾಡ್ತಾರೆ. ಇಲ್ಲಿ ಅರ್ಧ ತಾಸು ಹೋದ ಸತಿ ಬಿಟ್ಟು ಆಗೋದಿಲ್ಲ, ಮತ್ತೆ ಹೊಳ್ಳಿ ದೌಡ್ ಬರ್ರಿ ಅಂತ ನಿಂದಿರ್ತಾರೆ ಸರ್. ಬಿಸಿಲಾಗ ನಾವು ಮಣ್ಣು ಹೊತ್ತು ನಮಗೆ ದಣು ಆಕೈತಿ ಸರ್. ಮುಂದೆ ಅದನ್ನು ನಮಗೆ ಅನುಕೂಲ ಮಾಡಿಕೊಡ್ರಂತ ಸರ್. ಏನ್ರಿ ಇಲ್ರಿ ಸರ್, ಊಟದ್ದು ನಮ್ಮದು ಮನ್ಯಾಗ ನಾವು ಕಟ್ಕೊಂಡ್ ಬರ್ತೀವಿ ರೀ ಸರ್. ನಮ್ಮ ಬುತ್ತಿ ನಾವು ಊಟ ಮಾಡಿ ಹೋಗ್ತೀವಿ ಸರ್. ಏನಿಲ್ಲ, ನಾಷ್ಟದಿಲ್ಲ, ಊಟದಿಲ್ಲ, ನೀರು ಒಂದ ತಂದು ಕೊಡ್ತಾರೆ ಸರ್ ನಮ್ಗೆ. ಅದಕ್ಕೆ ನಮಗೆ ಹೆಚ್ಚಿಗೆ ಹಾಕಿ ಕೊಡ ಅಂತ ನಾವು ಬೇಡ್ಕೊಂತೀರಿ ಸರ್. ಊಟದ್ದು ಏನು ಬೇಡ್ರಿ ಸರ್, ಸಾಕ್ರಿ ನಮಗೆ. ಕುಟುಂಬಕ್ಕೆ ನಮ್ಮ ಪಗಾರ ಹಾಕಿ ಕೊಟ್ರೆ ಸಾಕ್ರಿ ನಮಗದು. ನಮ್ಮ ಮನ್ಯಾಗ ನಾವು ಕಟ್ಕೊಂಡ್ ಬರ್ತೀವಿ ರೀ ಸರ್. 600 ರೂಪಾಯಿ ಆದ್ರೆ ಒಂದತ್ರಿ ನಮ್ಗೆ ಪಗಾರ ಗಿಟ್ಟತ್ರಿ. ಇದು ತೀರ 374 ಅಂದ್ರೆ ಕಡಿಮೆ ಆಗುತ್ತೆ. ಕೆಲಸ ಬೆಳಗ್ಗೆ 8 ಗಂಟೆಲಿಂದ 5 ಗಂಟೆವರೆಗೆ ಕೆಲಸ ರೀ ಇಲ್ಲಿ. ಅಂಥದ್ದು ಈಗ ಕೊಡೋದು ಅವರು 374 ರೂಪಾಯಿ ಕೊಡ್ತಾರೆ ರೀ. ಕಡೆಗೆ ಒಂದು 600 ರೂಪಾಯಿ ಆದ್ರೆ ಅನುಕೂಲ ಆಗತ್ತೆ ರೀ ನಮ್ಗೆ. ಹ್ಞೂ ರೀ, ಮಣ್ಣಿನ ಕೆಲಸ ರೀ. ಅದು ಗುದ್ಲಿ ಇಲ್ಲಿ ಕಡಿಬೇಕ್ರಿ, ಆಗಲ್ಲ ತುಂಬೇಕ್ರಿ, ಹೊರ್ಬೇಕ್ರಿ. ಹಿಂಗಾಗಿ ಕೆಲಸ ದೊಡ್ಡ 8-9 ತಾಸು ಆಗತ್ತೆ ರೀ. ಹ್ಞೂ 4 ತಾಸು ರೀ ಅದು. 2 ತಾಸಿನಾಗ ನಮ್ಮ ಕೆಲಸ ಮುಗಿಯದ್ರಿ. ಮತ್ತು ಇದು GPS ಅದನ್ನು ಮಾಡ್ರಾಗನ ಅದು 4 ತಾಸಿನಾಗ ನಮ್ಮ ಕೆಲಸ ಮುಗಿದು ಬಿಡೋದ್ರಿ. 4 ತಾಸಿನಾಗ. ಹ್ಞೂ ರೀ. ದುಡಿಮೆ ಹೆಚ್ಚಿಗೆ ಆಗತ್ತೆ ರೀ. ಅದು ರೊಕ್ಕ ಕಡಿಮೆ ಆಗತ್ತೆ ರೀ, ದುಡಿಮೆ ಹೆಚ್ಚಿಗೆ ಆಗತ್ತೆ ರೀ. ಹ್ಞೂ ರೀ. ಮತ್ತು ಬಿಸಿಲು ರೀ ಈಗ. ಹಿಂಗಾಗಿ ಈಗ ನಾವು ತಂಪತ್ನಾಗ ಬಿಡಂದ್ರೆ ಇಲ್ಲ, ಇದು ರೂಲ್ಸ್ ಹೆಂಗೈತೆ ಹಂಗೆ ಮಾಡ್ರಿ ಅಂತ. ಹ್ಞೂ ರೀ. ಹ್ಞೂ ರೀ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.